ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮ್ಗೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಮೀಟಿಯೋರ್ 350 2025 ಮಾಡಲನ್ನು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ತೊಗೊಂಬರ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ ದ ಬ್ರ್ಯಾಂಡ್ ನ್ಯೂ ಮೀಟಿಯೋರ್ 350. ನಿನ್ನೆನೇ ಡೆಲಿವರಿ ತೊಗೊಂಡಿದೆ ದಸರಾ ಹಬ್ಬಕ್ಕೋಸ್ಕರ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಬಂದುಬಿಟ್ಟು 2025 ಮಾಡಲ್ ಅಪ್ಡೇಟೆಡ್ ವರ್ಷನ್. ಇದರಲ್ಲಿ ಏನೇನು ಚೇಂಜಸ್ ಆಗಿದ್ದಾವೆ 2024 ಮಾಡಲ್ ಕಂಪ್ಯಾರಿಸನ್ಗೆ ಅಂತ ಹೇಳ್ಬಿಟ್ಟು ನಾನು ಮುಂದೆ ವಿಡಿಯೋಲಿ ತೋರಿಸ್ತೀನಿ. ಸೊ ಫಸ್ಟಿಂದ ನಿಮಗೆ ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದರೆ ನಾನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಆನ್ ಮಾಡಿದ ತಕ್ಷಣ ಇದು ಸೆಮಿ ಡಿಜಿಟಲ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಸ್ಪೀಡೋಮೀಟರ್ ತೋರಿಸುತ್ತೆ, ಇದರಲ್ಲಿ ನಿಮಗೆ ನ್ಯಾವಿಗೇಷನ್ ತೋರಿಸುತ್ತೆ. ಇದು ತೋರಿಸ್ಬೇಕಪ್ಪ ಅಂತಂದ್ರೆ ನೀವು ಬ್ಲೂಟೂತನ್ನು ಕನೆಕ್ಟ್ ಮಾಡ್ಕೋಬೇಕು ಮೊಬೈಲ್ಗೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೇಲೆ ಫ್ಯೂಲ್ ಟ್ಯಾಂಕ್ ಇಲ್ಲಿ ಮೇಲೆ ನಿಮಗೆ ಫ್ಯೂಲ್ ಟ್ಯಾಂಕ್ ಇಂಡಿಕೇಟರ್ ತೋರಿಸುತ್ತೆ. ಬಟ್ ಇದು ಒಟ್ಟ ಅಕ್ಯುರೇಟ್ ಇಲ್ಲ. ನೀವು 500 ರುಪೀಸ್ ಹಾಕಿದ್ರು ನಿಮಗೆ ಜಸ್ಟ್ 1 or 2 ಪಾಯಿಂಟ್ ತೋರಿಸುತ್ತೆ. ಆಮೇಲೆ ಸಡನ್ಲಿ ಬ್ಲಿಂಕ್ ಆಗುತ್ತೆ. ಇದು ರಾಯಲ್ ಎನ್ಫೀಲ್ಡ್ದು ಯಾವುದಪ್ಪ ಅಂತಂದ್ರೆ ನಿಮ್ಗೆ ಥಂಡರ್ ಬರ್ಡಿಂದನೂ ಸೇಮ್ ಇಶ್ಯೂಸ್ ಇದೆ. ಇನ್ನೂ ಮಟ್ಟ ಅವರು ರಾಯಲ್ ಎನ್ಫೀಲ್ಡ್ದವ್ರು ಇದನ್ನು ರೆಕ್ಟಿಫೈ ಮಾಡಿಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನಂಬಿಟ್ಟು ಎಂದು ನೀವು ಏನಂತಾರಲ್ಲ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಹೋಗ್ಬೇಡ್ರಿ. ನೀವು ಆವ್ರೇಜ್ ಫ್ಯೂಲ್ ಎಕಾನಮಿನ ಕನ್ಸಿಡರ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಆಗಿಬಿಟ್ಟು ನೀವು ನಿಮ್ಮ ಟ್ರಿಪ್ಪನ್ನ ಪ್ಲ್ಯಾನ್ ಮಾಡಿರಿ. ಸೊ ಈ ಕಲರ್ ಬಂದುಬಿಟ್ಟು ಸ್ಟೆಲ್ಲಾರ್ ಬ್ಲೂ ಅಂತ ಬರುತ್ತೆ. ಇದರಲ್ಲಿ ಟೋಟಲ್ ನಿಮಗೆ 7 ಕಲರ್ಸ್ ಬರುತ್ತೆ. ಅದರಲ್ಲಿ ಇದು ಒಂದು ಕಲರು. ಸೊ ನಿಮಗೆ ಫ್ರಂಟಲ್ಲಿ ನಿಮಗೆ ಟೈರ್ ಬಂದುಬಿಟ್ಟು 100/90 19 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಆಮೇಲೆ ಇದು ಡುವಲ್ ಚಾನಲ್ ABS. ಫ್ರಂಟ್ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದೆ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ಯಾಕ್ದು ನಿಮಗೆ ತೋರಿಸ್ತೀನಿ. ಇದು MRF ಟೈರ್ಸು. ಇದ್ರ ಸೈಜ್ ಬಂದುಬಿಟ್ಟು 1 ಸೆಕೆಂಡು 140/17 140/70 17 ಇಂಚ್ ಅಲಾಯ್ ವೀಲ್ಸ್ ಟೈರ್ ಸೈಜ್ ಬರುತ್ತೆ ನಿಮಗೆ. ಸೊ ನೋಡ್ಬೋದು ನೀವು, ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಗಾಡಿ. ಇದರಲ್ಲಿ ಸೀಟು ನಿಮಗೆ ಸಿಕ್ಕಾಪಟ್ಟಿ ಕಂಫರ್ಟೇಬಲ್ ಆಗಿದೆ. ಇದರ ಇಂಜನ್ ಸ್ಪೆಸಿಫಿಕೇಶನ್ ನಿಮಗೆ ಹೇಳಬೇಕಪ್ಪ ಅಂತಂದರೆ ಇದು ಬಂದುಬಿಟ್ಟು 349cc ಬರುತ್ತೆ. ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜನ್. ಮತ್ತು ಪವರ್ ಬಂದುಬಿಟ್ಟು 20 bhp ಬರುತ್ತೆ ಅಟ್ 6000 RPM. ಆಮೇಲೆ ಟಾರ್ಕ್ ಬಂದುಬಿಟ್ಟು ನಿಮಗೆ 27 mm ಟಾರ್ಕ್ ಬರುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಬ್ರೇಕ್ ಬಂದುಬಿಟ್ಟು ನಿಮಗೆ 300 mm ಫ್ರಂಟು, 27 mm ರಿಯರ್ ಬರುತ್ತೆ. ಟೈರ್ದು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಸೀಟ್ ಹೈಟ್ ಏನಿದೆ ನಿಮಗೆ 765 mm ಬರುತ್ತೆ. ಮತ್ತು ಈ ಗಾಡಿ ವೇಟ್ ಬಂದುಬಿಟ್ಟು ನಿಮಗೆ ಟೋಟಲಿ 191 kg ಬರುತ್ತೆ. ಇದರ ಟೋಟಲ್ ವೇಟು. ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆ ನಿಮಗೆ 170 mm ಸಿಗುತ್ತೆ. ನಾನು ಒಂದೇ ಹೇಳ್ತಾ ಇದ್ದೀನಿ, ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಿಮಗೆ ಲೈಕ್ ಈ ರೋಡ್ ಬ್ರೇಕ್ಸ್ ಆಗಲಿ ಇಲ್ಲ ಪಾಟ್ ಹೋಲ್ಸ್ ಆಗಲಿ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಇಲ್ಲಾಂದರೆ ಬಾಡಿಗೆ ಡ್ಯಾಮೇಜು ಅಥವಾ ಡೆಂಟ್ಸ್ ಕುಂದ್ರಕ್ಕೆ ಚಾನ್ಸಸ್ ಇರುತ್ತೆ. ಆಮೇಲೆ ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು ಇದ್ರದ್ದು ಫ್ಯೂಲ್ ಟ್ಯಾಂಕು 15 ಲೀಟರ್ಸ್ ಬರುತ್ತೆ. ಸೊ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಚೆನ್ನಾಗಿದೆ. ಆಮೇಲೆ ದಿಸ್ ಬೈಕ್ ಕಮ್ಸ್ ವಿತ್ ಪೆಟ್ರೋಲ್ E20. ಓಕೆನಾ, E20 ಸಪೋರ್ಟ್ ಮಾಡುತ್ತೆ ಈ ಬೈಕು. ಮತ್ತೇನು ಹೇಳಬೇಕು ನಿಮಗೆ, 2025 ಮಾಡಲಲ್ಲಿ ನಿಮಗೆ ಈ ಗಾಡಿಯಲ್ಲಿ ಏನೇನು ಆ್ಯಡ್ ಆಗಿದೆ ಅಂತ ಹೇಳ್ತೀನಿ ಒನ್ ಬೈ ಒನ್. ಫಸ್ಟ್ ಬಂದುಬಿಟ್ಟು ನಿಮಗೆ ಏನಪ್ಪ ಅಂತಂದರೆ ಲೈಟಿಂಗ್ಸು. ಒಂದ್ಸಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಸರಿ, ಆನ್ ಇದೆ. ಸೊ ಇಲ್ಲಿ ಫ್ರಂಟಲ್ಲಿ ನೋಡ್ಬೋದು ನೀವು, ಇಲ್ಲಿ LED ರಿಂಗ್ ಬರುತ್ತೆ. ಅಲಾಂಗ್ ವಿತ್ ದಟ್ ನಿಮಗೆ ಹೆಡ್ಲ್ಯಾಂಪ್ಸು ಮತ್ತು ಟರ್ನ್ ಇಂಡಿಕೇಟರ್ಸು ಎರಡೂ ನಿಮಗೆ LED ಬರುತ್ತೆ. ಇದು ಸ್ಟ್ಯಾಂಡರ್ಡ್ ನಿಮ್ಗೆ ಏನಂತಂದರೆ ಬೇಸಿಕ್ ಮಾಡಲ್ ತೊಗೊಂಡ್ರು ನಿಮಗೆ ಇದು ಸ್ಟ್ಯಾಂಡರ್ಡ್ ಆಗಿ ಸಿಗ್ತಾ ಇದೆ. ಆಮೇಲೆ ಟ್ರಿಪ್ ನ್ಯಾವಿಗೇಷನ್ ಇದು ಓಲ್ಡ್ ಮಾಡಲಲ್ಲೂ ಇತ್ತು, ಬಟ್ ಸ್ಟಿಲ್ ಅವರು ಅದನ್ನು ಹೇಳ್ತಾ ಇದ್ದಾರೆ ಟ್ರಿಪ್ ನ್ಯಾವಿಗೇಷನ್ ಅಂತ ಹೇಳ್ಬಿಟ್ಟು. USB Type-C ಚಾರ್ಜಿಂಗ್ ಇಲ್ಲಿದೆ ನೋಡಿ. ಇದು ಯಾರಿಗೂ ಕಾಣಲ್ಲ. ನಿಮ್ಗೆ ಇದೇನು ಹಾರ್ನ್ ಇದೆಯಲ್ಲ, ಹಾರ್ನ್ ಪಕ್ಕದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪೋರ್ಟು ಇಲ್ಲಿದೆ. ಒಂದು ಸೆಕೆಂಡ್ ಫೋಕಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಚಾರ್ಜಿಂಗ್ ಹಾಕೋದು ಸಿಕ್ಕಾಪಟ್ಟೆ ಕಷ್ಟ, ಬಟ್ ಕೊಟ್ಟಿದ್ದಾರೆ. ಯು ಶುಡ್ ಅಪ್ರಿಷಿಯೇಟ್ ಇಟ್. ಆಮೇಲೆ ನಿಮಗೆ ಅಡ್ಜಸ್ಟೇಬಲ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಆಮೇಲೆ ಏನಂತಾರಲ್ಲ ಅಡ್ಜಸ್ಟೇಬಲ್ ಲೇವರ್ಸ್ ಬರುತ್ತೆ. ಪ್ರೈಸ್ ಬಂದುಬಿಟ್ಟು ನಿಮ್ಗೆ ಹೇಳಿದ್ದೀನಲ್ಲ, ಆನ್ ರೋಡ್ ಪ್ರೈಸು 2.74 lakhs ಆನ್ ರೋಡ್ ಬಂದಿದೆ ನಿಮಗೆ. ಸೀಟ್ ಮಾತ್ರ ನನಗೆ ತುಂಬ ಇಷ್ಟ ಆಗಿದೆ. ಬಿಕಾಸ್ ಕುಷ್ನಿಂಗ್ ಭಾರಿ ಇದೆ. ನೀವು ಆರಾಮಾಗಿ 150 to 200 kilometers ಹೋದ್ರೂ ನಿಮಗೆ ಏನು ಪೇನ್ ಆಗಲ್ಲ. ಆಮೇಲೆ ಇದ್ರದ್ದು ಒಂದು ಸಲ ನಿಮಗೆ ಎಕ್ಸಾಸ್ಟ್ ನೋಟು ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ, ಸುಮ್ಮನೆ ಕಂಪ್ಯಾರಿಸನ್ಗೆ. ಫಸ್ಟು ನ್ಯೂಟ್ರಲ್ ಹಾಕೊಂಡ್ಬಿಡೋಣ ಗಾಡಿನ. ಓಕೆ, ನ್ಯೂಟ್ರಲಿಗೆ ಬಂದಿದೆ. ಸ್ಟಾರ್ಟ್ ಸ್ವಿಚ್, ಇಗ್ನಿಷನ್ ಆನ್.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಈ ಗಾಡಿದು ಎಕ್ಸಾಸ್ಟ್ ನೋಟು. ಸೊ ಫ್ರೆಂಡ್ಸ್, ಈ ಗಾಡಿ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಇನ್ನೊಂದು ಮೈಲೇಜ್ ಕೂಡ ನಾನು ನಿಮಗೆ ಹೇಳಿಲ್ಲ. ಮೈಲೇಜ್ ನನಗೆ ಇವಾಗ ಆ್ಯಾವ್ರೇಜು 25-28 ಕೊಡ್ತಾ ಇದೆ, ಬಿಕಾಸ್ ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ. ಹೋಪ್ಸು ಸರ್ವಿಸ್ ಆದ ತಕ್ಷಣ 35 to 40 ಬಂದರೆ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ನು. ಸೊ ನೋಡೋಣ, ಫಸ್ಟ್ ಸರ್ವಿಸ್ ಆದ ತಕ್ಷಣ ನಿಮಗೆ ಈ ಗಾಡಿ ಬಗ್ಗೆ ರಿವ್ಯೂ ಹೇಳ್ತೀನಿ, ಹೆಂಗಿತ್ತು ಮೈಲೇಜು, ಆಮೇಲೆ ಸರ್ವಿಸಿಂಗ್ ಕಾಸ್ಟ್ ಎಲ್ಲ ಹೆಂಗೆ ಬಂದಿದೆ ಅಂತ. ಈ ಗಾಡಿ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗಡೆ ಹೇಳಿ, ನಾನು ಅದ್ರ ಬಗ್ಗೆನೂ ಇನ್ ಡೀಟೇಲ್ ಆಗಿ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿ ಮಟ್ಟ ಈ ವಿಡಿಯೋನ ನಿಮಗೆ ಲೈಕ್ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಕಡೆ ಸಪೋರ್ಟ್ ಮಾಡಿಸಿ. ಥ್ಯಾಂಕ್ ಯು.